ಓಂ ಸಾಯಿರಾಮ್. ಯಾವ ಕೆಲಸದಲ್ಲಿಯೂ ಪೂರ್ಣ ಫಲ ಸಿಗುತ್ತಿಲ್ಲವ? ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 6ರಲ್ಲಿ ಶ್ರೀ ಸದ್ಗುರು ಸಾಯಿಬಾಬಾರವರು ಇವತ್ತಿಗೂ ಸಹ ನಮ್ಮ ನಿತ್ಯ ಜೀವನದ ಕ್ಷಣ ಕ್ಷಣದ ಕೆಲಸದಲ್ಲಿ ಪೂರ್ಣ ಸಫಲತೆಯನ್ನು ಕೊಡಲು ಇಚ್ಛಿಸಿದ್ದಾರೆ. ಅದು ಹೇಗೆ ಎಂದರೆ, ಸಾಯಿಬಾಬಾರವರ ಸಚ್ಚರಿತೆಯ ಪಠಣ, ನಿತ್ಯ ಭಕ್ತಿ, ಶ್ರದ್ಧೆಯಿಂದ ಸಂಪೂರ್ಣ ಶರಣಾಗತಿ ಇವುಗಳಿಂದ ಮಾತ್ರ ಸಾಧ್ಯ. ಯಾವುದೇ ಆಡಂಬರದ ಅವಶ್ಯಕತೆಯೇ ಇಲ್ಲ ಎಂದು ಬಾಬಾ ಈ ಅಧ್ಯಾಯದಲ್ಲಿ ತೋರಿಸಿದ್ದಾರೆ. ನಮ್ಮ ಎಷ್ಟೋ ಜನ್ಮದ ಕರ್ಮಗಳನ್ನು ಕೇವಲ ಸಚ್ಚರಿತೆಯ ಪಠಣದಿಂದ ದಹಿಸಿ ನಮಗೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸಿಗೆ ಸಂತೋಷ, ನೆಮ್ಮದಿ, ದುಃಖದಿಂದ ವಿಮುಕ್ತಿ, ಪೂರ್ಣ ಫಲ ಇವತ್ತಿಗೂ ಸಹ ಲಕ್ಷಾಂತರ ಭಕ್ತರಿಗೆ ತೋರಿಸಿದ್ದಾರೆ. ಹಾಗೆಯೇ ಈ ಅಧ್ಯಾಯದಲ್ಲಿ ಪ್ರೀತಿಯ ಭಕ್ತಿಯ ಸ್ವರೂಪವಾಗಿ ಕೋಪರ್ಗಾಂವ್ದ ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಾಲಗುಂಡ ಅವರಿಗೆ 3 ಪತ್ನಿಯರಿದ್ದರೂ ಸಹ ಮಕ್ಕಳಾಗದ ಚಿಂತೆಯಿಂದ ಮಕ್ಕಳ ಭಾಗ್ಯವನ್ನು ಕರುಣಿಸಿದರು. ಇದರ ನೆನಪಿನ ಅರ್ಥವಾಗಿ ಉರಸ್ ಜಾತ್ರೆಯು ಆರಂಭವಾಗಿ ನಂತರ ಸಾಯಿಬಾಬಾರವರ ಆಶೀರ್ವಾದದಿಂದ ರಾಮನವಮಿ ಮಹೋತ್ಸವವಾಗಿ ಪರಿವರ್ತನೆಯಾಯಿತು. ನಂತರ ಸದ್ಗುರು ಶ್ರೀ ಸಾಯಿಬಾಬಾರವರ ಗುರುವಿನ ಹಸ್ತಸ್ಪರ್ಶದಿಂದ ಮಸೀದಿಯ ಜೀರ್ಣೋದ್ಧಾರ ಕಾರ್ಯದಲ್ಲೂ ಯಶಸ್ಸನ್ನು ಕಂಡಿತು. ಹಾಗಾಗಿ ನಮ್ಮ ಜೀವನದ ಸಂಪೂರ್ಣ ಯಾವುದೇ ಸಣ್ಣ ಕೆಲಸವಾದರೂ ಸರಿ ಪೂರ್ಣ ಫಲ ಸಿಗಬೇಕೆಂದರೆ ಗುರುವಿನ ಹಸ್ತಸ್ಪರ್ಶ ಅತಿ ಮುಖ್ಯ ಎಂಬುದೇ ಈ ಅಧ್ಯಾಯದ ತಾತ್ಪರ್ಯವಾಗಿದೆ.